ಕಾಶ್ಮೀರ ವಿಚಾರ ಸೇರಿದಂತೆ ಭಾರತದ ವಿರುದ್ಧ ಒಂದಲ್ಲ ಒಂದು ವಿಚಾರದಲ್ಲಿ ಕುತಂತ್ರವನ್ನು ನಡೆಸ್ತಾನೆ ಬರ್ತಾ ಇರುವಂಥ ಪಾಕಿಸ್ತಾನದ ಬಣ್ಣ ಅನ್ನದ ಬಟ್ಟಲಿನ ವಿಚಾರದಲ್ಲೂ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಬಯಲಾಗಿದೆ. ಹಾಗಾದರೆ ಏನಿದು ಅನ್ನದ ಬಟ್ಟಲಿನ ಹಕ್ಕು ಪ್ರತಿಪಾದನೆ? ಬಾಸ್ಮತಿ ಅಕ್ಕಿ ತಳಿಗೂ ಭಾರತಕ್ಕೂ ಏನಿದು ಸಂಬಂಧ? ಯುದ್ಧದ ಕಾರ್ಮೋಡ ಕವಿದಿರುವಾಗಲೇ ಇನ್ನೊಂದು ಹೊಸ ವಿವಾದ ಏನಿದು? ಇಷ್ಟಕ್ಕೂ ಪಾಕಿಸ್ತಾನ ಹಕ್ಕು ಪ್ರತಿಪಾದನೆ ಮಾಡ್ತಾ ಇರೋದಾದರೂ ಯಾಕೆ? ಭಾರತದ ವಾದ ಏನು? ಬಾಸುಮತಿ ನಿಜವಾಗಿಯೂ ಹುಟ್ಟಿದ್ದು ಎಲ್ಲಿ? ಇತ್ಯಾದಿ ಈ ಪ್ರಶ್ನೆಗಳಿಗೆ ಈ ಸಂಚಿಕೆಯಲ್ಲಿ ಉತ್ತರ ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪಾಕಿಸ್ತಾನ ಸದ್ದಿಲ್ಲದೆ ನಡೆಸ್ತಾ ಇರುವಂಥ ಪಿತೂರಿಯ ವಿವರವನ್ನು ಈ ಸಂಚಿಕೆಯಲ್ಲಿ ಹಸಿರುವಾಸಿ ನಿಮ್ಮ ಮುಂದೆ ಇಡ್ತಾ ಇದೆ. ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಸಾವಯವ ಪತ್ರಿಕೋದ್ಯಮದ ಹೆಮ್ಮೆಯ ಉತ್ಪನ್ನ ಹಸಿರುವಾಸಿಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ನಾನು ರಾಧಾಕೃಷ್ಣ ಬಡ್ತಿ. ಒಂದಂತೂ ನಿಜ ಸ್ನೇಹಿತರೆ, ಪಾಕಿಸ್ತಾನಕ್ಕೆ ತನ್ನ ಸ್ವಂತದ್ದು ಅನ್ನೋದು ಯಾವುದೂ ಇಲ್ಲವೇ ಇಲ್ಲ. ಎಲ್ಲವನ್ನು ಭಾರತದಿಂದ ಕಬಳಿಸಿಯೇ ಅದು ಬದುಕಬೇಕು, ಹಾಗೆ ಬದುಕ್ತಾ ಇದೆ ಕೂಡ. ಭಾರತವನ್ನೇ ತುಂಡು ಮಾಡಿಕೊಂಡು ತನ್ನದೆಂಬ ಅಸ್ತಿತ್ವವನ್ನು ಕಂಡುಕೊಂಡಿದ್ದಂಥ ಆ ದೇಶ ಸಿಕ್ಕಲ್ಲೆಲ್ಲ ತನ್ನ ಹಕ್ಕನ್ನು ಪ್ರತಿಪಾದಿಸಲೇ ಬರ್ತಾ ಇದೆ. ಭಾರತದ ಮುಕುಟ ಕಾಶ್ಮೀರವನ್ನು ಕಬಳಿಸಲಿಕ್ಕಾಗಿ ಮೊದಲ ದಿನದಿಂದಲೂ ಒಂದಲ್ಲ ಒಂದು ಕಪಟ ತಂತ್ರಗಳನ್ನು ಹೂಡ್ತಾನೆ ಬಂದಿರುವ ಪಾಕಿಸ್ತಾನ ನಮ್ಮ ನೆಲದ ಅನ್ನದ ಮೇಲೂ ಇದೀಗ ತನ್ನ ವಕ್ರದೃಷ್ಟಿಯನ್ನು ಬೀರಿರುವುದು ಹೆಚ್ಚಿನ ಸುದ್ದಿಯಾಗಲೇ ಇಲ್ಲ. ಇತ್ತೀಚೆಗಷ್ಟೇ ಪೆಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿ, ಆ ನಂತರ ಭಾರತೀಯ ವೀರ ಸೈನಿಕರು ನಡೆಸಿದಂಥ ಆಪರೇಷನ್ ಸಿಂಧೂರದ ಪರಾಕ್ರಮ, ಪಾಕ್ ವಿರುದ್ಧ ಭಾರತ ಸರ್ಕಾರದ ರಾಜತಾಂತ್ರಿಕ ಕ್ರಮಗಳ ಪ್ರತೀಕಾರಗಳ ನಡುವೆ ಈ ಸುದ್ದಿಗೆ ಮಾಧ್ಯಮಗಳಲ್ಲಿ ಸಿಗಬೇಕಾದಂಥ ಮಾನ್ಯತೆ ಅಥವಾ ಜಾಗ ಸಿಗಲೇ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಇರುವಂಥ ಮಂದಿಯೂ ಸಹ ಇದರ ಅರಿವೇ ಇಲ್ಲದೆ ಕುಳಿತಿದ್ದಾರೆ. ನಿಜವಾಗಿ ಪಾಕ್ನಿಂದ ನಮ್ಮ ನೆಲವನ್ನಷ್ಟೇ ಅಲ್ಲ, ಈ ನೆಲದಲ್ಲಿ ಬೆಳೆದಂಥ ಅಕ್ಕಿಯನ್ನು ಸಹ ನಾವೀಗ ರಕ್ಷಿಸಿಕೊಳ್ಬೇಕಿದೆ. ಬಾಸುಮತಿ ಅಕ್ಕಿ ನಿಮಗೆ ಗೊತ್ತೇ ಇದೆ, ಯಾರಿಗೆ ಗೊತ್ತಿರಲ್ಲ ಹೇಳಿ? ತನ್ನ ವಿಶಿಷ್ಟವಾದಂಥ ರುಚಿ, ವಿಶೇಷವಾದಂಥ ಸುವಾಸನೆ, ವಿಭಿನ್ನವಾದಂಥ ಆಕೃತಿಗಳಿಂದಾಗಿ ರುಚಿ ಸಾಮ್ರಾಜ್ಯದಲ್ಲಿ ತನ್ನದೇ ಆದಂಥ ಸ್ಥಾನಮಾನಗಳನ್ನು ಗಳಿಸಿರುವಂಥ ಈ ಅನ್ನ ಸಾಮ್ರಾಟನ ಮೇಲೆ ನಮ್ಮ ವೈರಿ ರಾಷ್ಟ್ರದ ಕಣ್ಣು ಬಿದ್ದಿರುವುದು ಈಗಷ್ಟೇ ಅಲ್ಲ. ಭಾರತದ ಪ್ರಾದೇಶಿಕ ಕೃಷಿ ಉತ್ಪನ್ನಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವ ಅದ್ಭುತ ಅಕ್ಕಿಯ ಜೊತೆ ನಮ್ಮ ಕೃಷಿ ಪರಂಪರೆ ಮಾತ್ರವೇ ಅಲ್ಲ, ಭೌಗೋಳಿಕವಾದಂಥ ಹೆಗ್ಗಳಿಕೆ, ಶ್ರೀಮಂತವಾದಂಥ ಸಾಂಸ್ಕೃತಿಕವಾದಂಥ ಹಿರಿಮೆ ಹಾಗೂ ಗ್ರಾಮೀಣ ಜಾನಪದದ ಗರಿಮೆಗಳು ಸಹ ಸೇರಿಕೊಂಡಿವೆ. ಬಾಸುಮತಿ ಎಂದೆಲ್ಲ ಕರೆಯಲಾಗುವ ಈ ವಿಶೇಷವಾದಂಥ ಅಕ್ಕಿ ತಳಿಯ ಮೂಲ ತನ್ನದು ಎಂಬಂಥ ಹುಂಬ ಪ್ರತಿಪಾದನೆಗೆ ಇಳಿದಿದೆ ಪಾಕಿಸ್ತಾನ. ಈ ಅಕ್ಕಿ ಬೆಳೆಯುವ ಒಂದಷ್ಟು ಪ್ರದೇಶ ಸಹ ಪಾಕಿಸ್ತಾನದಲ್ಲಿ ಇದೆ ಎಂಬ ಕಾರಣಕ್ಕಾಗಿ, ಅಥವಾ ಅಲ್ಲಿನ ರೈತರು ಸಹ ಇದನ್ನು ಸ್ವಲ್ಪ ಮಟ್ಟಿಗೆ ಬೆಳೀತಾರೆ ಅನ್ನುವ ಮಾತ್ರಕ್ಕೆ ಈ ಅಕ್ಕಿಯ ಮೂಲವೇ ತನ್ನ ನೆಲ ಎಂಬಂಥ ವಾದವನ್ನು ವಿಶ್ವದ ಎದುರು ಪಾಕಿಸ್ತಾನ ಮಂಡಿಸ್ತಾ ಇದೆ. ಅಸಲಿಗೆ ತನ್ನ ಮೂಲವೇ ಭಾರತ ಎಂಬುದನ್ನು ಮರೆತಂಥ ಕೃತಜ್ಞವಾದಂಥ ದೇಶ ತನ್ನ ನೆಲದಲ್ಲಿ ಅತಿ ಹೆಚ್ಚು ಉತ್ಪಾದಿಸುವ ಭಯೋತ್ಪಾದನೆಯನ್ನು ಸಹ ಸ್ವಂತವಾಗಿ ಅಥವಾ ಸ್ವತಂತ್ರವಾಗಿ ಆ ಬಿಕಾರಿ ದೇಶಕ್ಕೆ ಬೆಳೆಸಲಾಗ್ತಾ ಇಲ್ಲ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಜಾಗತಿಕವಾದಂಥ ರಾಜಕೀಯ ಪಾರಮ್ಯದ ಕಾರಣಕ್ಕೆ ಒಂದಷ್ಟು ಕಾಲ ಅಮೆರಿಕ, ಇದೀಗ ಚೀನಾ ಸೇರಿದಂತೆ ಹಲವು ಬಲಾಢ್ಯ ದೇಶಗಳು ಹಾಗೂ ನಮ್ಮ ದೇಶದೊಳಗೆ ಇರುವಂಥ ಒಂದಷ್ಟು ವಿಘಟಿತ ಮನಸ್ಸುಗಳು ಪಾಕಿಸ್ತಾನದಲ್ಲೇ ನೆಲದಲ್ಲಿ ಚಿಗುರುವಂಥ ಉಗ್ರವಾದಂಥ ಎಳೆ ಚಿಗುರಿಗೆ ನೀರನ್ನು ಎರೆಯುತ್ತಾ ಪೋಷಿಸ್ತಾ ಹೆಮ್ಮರವಾಗಿ ಬೆಳೆಸ್ತಾ ಬರ್ತಾನೇ ಇದ್ದಾರೆ. ಚೀನಾದಂಥ ದೇಶಗಳಿಗೆ ಕತ್ತೆಗಳನ್ನು ಮಾರಿ ಬದುಕ್ತಾ ಇರುವಂಥ ಬರಗೆಟ್ಟ ಪಾಕಿಸ್ತಾನ ನಾವೇ ಹರಿಸುವ ಸಿಂಧೂ ನದಿಯ ನೀರಿನಲ್ಲಿ ಬೆಳೆಯುವ ಎರವಲು ಭತ್ತದ ತಳಿಗಳನ್ನು ಹಾಗೂ ಅದರ ಉತ್ಪನ್ನಗಳನ್ನು ಒಂದಷ್ಟು ಪಾಶ್ಚಾತ್ಯ ದೇಶಗಳಿಗೆ ರಫ್ತು ಮಾಡುತ್ತದೆ. ಇದನ್ನೇ ನೆಪ ಮಾಡಿಕೊಂಡು ಅಕ್ಕಿಯ ಮೇಲೆ ತನ್ನ ಹಕ್ಕು ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಮುಂದಾಗಿದೆ ಆ ಪಾಪಿ ದೇಶ. ಪಾಕಿಸ್ತಾನ ಇದೀಗ ಬಾಸುಮತಿ ಅಕ್ಕಿಯ ತಳಿಯೇ ತನ್ನದು, ಭಾರತ ಇದರ ಮಾಲೀಕತ್ವವನ್ನು ಹೊಂದಿಲ್ಲ ಎಂಬಂಥ ಅಪಪ್ರಚಾರವನ್ನು ಶುರು ಮಾಡಿಕೊಂಡಿದೆ. ಹೌದು, ಬಾಸುಮತಿ ಅಕ್ಕಿಯ ವಿಚಾರವಾಗಿ ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಸಮರ ತೀವ್ರಗೊಂಡಿದೆ. ಬಾಸುಮತಿ ಅಕ್ಕಿಯ ತಳಿಯೇ ತನ್ನದು ಎಂದು ವಾದಿಸ್ತಾ ಇರುವಂತಹ ಪಾಕಿಸ್ತಾನ ಭಾರತದ ವಿರುದ್ಧ ವ್ಯವಸ್ಥಿತವಾದಂಥ ಅಪಪ್ರಚಾರಕ್ಕೆ ಶುರು ಮಾಡಿಕೊಂಡಿರುವಂಥದ್ದು ಈ ನಡುವೆ ಸಮರದ ನಡುವೆ ಸುದ್ದಿ ಆಗಲೇ ಇಲ್ಲ.
ಬಾಸ್ಮತಿ ಅಕ್ಕಿಯ ಒಡೆತನ ತನ್ನದೆಂಬ ಭಾರತದ ವಾದವನ್ನು ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ತಿರಸ್ಕರಿಸಿದೆ ಅಂತ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವರದಿ ಆಗುವಂತೆ ವ್ಯವಸ್ಥಿತವಾಗಿ ನೋಡಿಕೊಳ್ಳಲಾಗಿದೆ. ಹಾಗೆಂದು ಭಾರತ ಏನು ಸುಮ್ಮನೆ ಕುಳಿತಿಲ್ಲ ಸ್ನೇಹಿತರೆ. ಈ ವರದಿಗಳನ್ನು ಭಾರತ ಸರ್ಕಾರ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ. ಬಾಸ್ಮತಿಯ ಮಾಲೀಕತ್ವದ ಹಕ್ಕು ಪ್ರತಿಪಾದನೆಯ ವಿಚಾರದಲ್ಲಿ ಪಾಕ್ ಮಾಧ್ಯಮಗಳು ಸುಳ್ಳು ಸುದ್ದಿ ಹರಡಿಸ್ತಾ ಇದೆ ಅನ್ನೋದನ್ನು ವಿಶ್ವದೆದುರು ತೆರೆದಿಟ್ಟಿದೆ. ಅಲ್ಲದೆ ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ಪಾಕಿಸ್ತಾನಕ್ಕೆ ನೋಂದಣಿ ಮಾಡಿಕೊಳ್ಳಲಿಕ್ಕೂ ಸಹ ಅವಕಾಶ ನೀಡಿಲ್ಲ ಎನ್ನುವಂಥ ಮಾಹಿತಿಯನ್ನು ಭಾರತ ವಿಶ್ವಕ್ಕೆ ನೀಡಿದೆ. ಈ ಮೂಲಕ ಪಾಕಿಸ್ತಾನದ ಸುಳ್ಳಿನ ಸರಮಾಲೆಗೆ ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡ್ತಾನೆ ಬರಲಾಗ್ತಾ ಇದೆ. ಬಾಸುಮತಿ ಅಕ್ಕಿ ತಳಿ ಮೂಲತಃ ತನ್ನ ಭಾಗದ ಪಂಜಾಬ್ನ ಹಫೀಜಾಬಾದ್ ಜಿಲ್ಲೆಯದ್ದು. ಹೀಗಾಗಿ ಅಕ್ಕಿ ತಳಿಯ ಮೇಲೆ ತನ್ನ ಹಕ್ಕು ಮತ್ತು ಪ್ರಚಾರವನ್ನು ಸಾಗರೋತ್ತರ ರಾಷ್ಟ್ರಗಳು ಸಹ ಒಪ್ಪಿಕೊಂಡಿವೆ ಅಂತ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಆದರೆ ಬಾಸುಮತಿ ಅಕ್ಕಿ ವಾಸ್ತವವಾಗಿ ಹುಟ್ಟಿದ್ದು ಎಲ್ಲಿ ಅಂತಂದರೆ ನಮ್ಮ ಭಾಗದ ಹಿಮಾಲಯದ ತಪ್ಪಲಿನಲ್ಲಿರುವಂಥ ಸಿಂಧು ಮತ್ತು ಗಂಗಾ ಬಯಲಿನಲ್ಲಿ. ಈ ವಾದವನ್ನೇ ಭಾರತ ಮೊದಲಿಂದ ಪ್ರತಿಪಾದಿಸ್ತಾನೆ ಬಂದಿದೆ. ಬಾಸ್ಮತಿ ಅಕ್ಕಿಯ ಅಧಿಕೃತ ಪೇಟೆಂಟ್ ಪಡೆಯಲಿಕ್ಕಾಗಿ ಕೆಲವು ವರ್ಷಗಳ ಹಿಂದೆ ಯುರೋಪಿಯನ್ ಯೂನಿಯನ್ನಿಗೆ PGI ಟ್ಯಾಗ್ಗಾಗಿ 2018ರಲ್ಲಿ ಭಾರತ ಅರ್ಜಿಯನ್ನು ಸಲ್ಲಿಸಿತ್ತು. ಭಾರತದಲ್ಲಿ GI ಟ್ಯಾಗ್ ಇರೋ ರೀತಿಯಲ್ಲೇ ಜಾಗತಿಕ ಮಟ್ಟದಲ್ಲಿ PGI ಟ್ಯಾಗ್ ಇರ್ತದೆ. ಇದು ಜಾಗತಿಕವಾಗಿ ಬಾಸುಮತಿ ಪದವನ್ನು ಬಳಸಲಿಕ್ಕೆ ದೇಶಕ್ಕೆ ವಿಶೇಷವಾದಂಥ ಹಕ್ಕನ್ನು ನೀಡುತ್ತೆ. ಆದರೆ ಇದುವರೆಗೂ PGI ಟ್ಯಾಗ್ ಭಾರತಕ್ಕೆ ದಕ್ಕಿಲ್ಲ ಅನ್ನೋದು ವಿಷಾದನೀಯ ಸಂಗತಿ. ಇದಕ್ಕೆ ಕಾರಣ ಬೇರೇನೂ ಇಲ್ಲ, ಪಾಕಿಸ್ತಾನದ ತೀವ್ರವಾದಂಥ ವಿರೋಧ. ಭಾರತಕ್ಕೆ ಒಂದೊಮ್ಮೆ ಬಾಸ್ಮತಿ PGI ಟ್ಯಾಗ್ ನೀಡಿದರೆ ನಮ್ಮ ಅಂದರೆ ಪಾಕಿಸ್ತಾನದವರ ಜೀವನದ ಮೇಲೆ ದುಷ್ಪರಿಣಾಮ ಬೀರೋದು ಖಚಿತ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತು. ಹಾಗಾಗಿ ಪಾಕಿಸ್ತಾನದ ಅಕ್ಕಿಯ ರಫ್ತುದಾರರ ಒಕ್ಕೂಟ ಮೇಲಿಂದ ಮೇಲೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದೆ. ಇನ್ನು ಬಾಸುಮತಿ ಹೆಸರು ಮತ್ತು ಲೋಗೋ ಪ್ರಮಾಣೀಕರಣದ ಟ್ರೇಡ್ ಮಾರ್ಕ್ ಅರ್ಜಿಗಳ ರಕ್ಷಣೆ ಮತ್ತು ಕಾನೂನು ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಮತ್ತು ಸಂಸ್ಕರಿತ ಆಹಾರ ರಫ್ತು ಪ್ರಾಧಿಕಾರ ಅದೇ ಅಜೆಂಡಾದಡಿಯಲ್ಲಿ ಅಪೇಡಾ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಅಷ್ಟೇ ಅಲ್ಲ, ನ್ಯೂಜಿಲೆಂಡ್ನಲ್ಲಿ ಬಾಸುಮತಿಗೆ ಈಗಾಗಲೇ ಲೋಗೋ ಗುರುತು ನೋಂದಣಿಯನ್ನು ಅಫೇಡಾ ಪಡೆದುಕೊಂಡಿದೆ. ಆದರೆ ಇಂಥ ಯಾವುದೇ ನೋಂದಣಿಯನ್ನು ಪಾಕಿಸ್ತಾನ ಹೊಂದಿಲ್ಲ ಅನ್ನೋದು ಬಹಳ ಮುಖ್ಯವಾದಂಥ ಸಂಗತಿಯಾಗುತ್ತೆ ಸ್ನೇಹಿತರೆ. ಅದಲ್ಲದೆ ಅಪೇಡಾ ಬಾಸ್ಮತಿ ಅಂದರೆ ಯಾವ ಅಕ್ಕಿ ಎಂಬುದನ್ನು ಕೂಡ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಿದೆ. ಒಂದು ಅಕ್ಕಿಯನ್ನು ಬೇಯಿಸಿದಾಗ ಅದರ ಉದ್ದ ಕನಿಷ್ಠ 6.61 ಮಿಲಿಮೀಟರ್, ಅಗಲ 2 ಮಿಲಿಮೀಟರ್ ಇದ್ದರೆ ಅದನ್ನು ಮಾತ್ರ ಬಾಸ್ಮತಿ ಅಂತ ಕರೆಯಲಾಗುತ್ತೆ ಅಂತ ಅಪೇಡಾ ಸ್ಪಷ್ಟವಾಗಿ ತನ್ನ ವಿವರಣೆಯಲ್ಲಿ ಹೇಳಿದೆ. ಇಷ್ಟಕ್ಕೂ ಬಾಸುಮತಿ ಅಕ್ಕಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಬಂದರೆ ಐತಿಹಾಸಿಕವಾಗಿ ಈ ಅಕ್ಕಿಯನ್ನು ಶತಮಾನಗಳಿಂದ ಭಾರತೀಯ ಉಪಖಂಡದಲ್ಲಿ ಬೆಳೆಯಲಾಗ್ತಾ ಇದೆ. ಬಾಸ್ಮತಿ ಎಂಬ ಪದ ಸಂಸ್ಕೃತದ ವಾಸ್ ಮತ್ತು ಮಯೂಪ್ ಅಥವಾ ಮತಿಯಿಂದ ಈ ಪದ ವ್ಯುತ್ಪತ್ತಿಯಾಗಿರುವಂಥದ್ದು. ವಾಸ್ ಅಂದರೆ ಪರಿಮಳ ಅಂತ ಸಂಸ್ಕೃತದಲ್ಲಿ ಅರ್ಥ. ಮಯೂಪ್ ಅಥವಾ ಮತಿ ಅಂದರೆ ಬೇರೂರಿದೆ ಅನ್ನೋದು ಅರ್ಥ ಹೊಮ್ಮಿಸುತ್ತೆ. ಬಾಸ್ಮತಿ ಎಂಬ ಪದವನ್ನು ಒಟ್ಟಾರೆಯಾಗಿ ನೋಡಿದರೆ ಪರಿಮಳವನ್ನು ಹೊಮ್ಮಿಸುವಂಥ ಒಂದು ಧಾನ್ಯ ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ಈ ಅಕ್ಕಿಯನ್ನು ಐತಿಹಾಸಿಕ ಕೃತಿಗಳಲ್ಲೂ ಸಹ ಉಲ್ಲೇಖಿಸಲಾಗಿದೆ. ಅದರಲ್ಲೂ ಕ್ರಿಸ್ತಪೂರ್ವ 1500 ಇಸವಿ ಕಾಲದಲ್ಲಿ ಯಜುರ್ವೇದದಲ್ಲಿಯೇ ಇದರ ಉಲ್ಲೇಖ ಮಾಡಲಾಗಿದೆ. ಅದರ ಪ್ರಕಾರ ಭಾರತದ ಉತ್ತರಾಖಂಡದಿಂದ ಹಿಡಿದು ಪಂಜಾಬ್ ಮತ್ತು ಪಾಕಿಸ್ತಾನದ ಪಂಜಾಬ್ ಹಾಗೂ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದವರೆಗೂ ಇದನ್ನು ಬೆಳೆಯಲಾಗ್ತಾ ಇತ್ತು ಅಂತ ಯಜುರ್ವೇದದಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತದ ಬಳಿ ಬಾಸ್ಮತಿ ಅಕ್ಕಿಯ 34 ತಳಿಗಳಿದ್ದರೆ ಪಾಕಿಸ್ತಾನದ ಬಳಿ ಇರುವಂಥದ್ದು ಕೇವಲ 24 ತಳಿಗಳು. ಜಾಗತಿಕವಾಗಿ ಬಾಸ್ಮತಿ ಅಕ್ಕಿಯ ಮಾರುಕಟ್ಟೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಅತ್ಯಂತ ಮಹತ್ತರವಾದಂಥ ಪಾತ್ರ ವಹಿಸಿದ್ದು ಸತ್ಯ. ಆದರೂ ಭಾರತದ ಪಾಲು 70% ಇದೆ. ಪಾಕಿಸ್ತಾನ ಕೇವಲ 30% ಪಾಲನ್ನು ರಫ್ತಿನಲ್ಲಿ ಹೊಂದಿದೆ. ಪರಿಮಳಯುಕ್ತವಾದಂಥ ತೆಳುವಾದಂಥ ಉದ್ದ ಆಕಾರದ ವಿಶ್ವದ ಅತ್ಯಂತ ಬೇಡಿಕೆಯಲ್ಲಿರುವ ಅಕ್ಕಿ ಇದು. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಾದ್ಯಂತ ಬಿರಿಯಾನಿ ಮತ್ತು ಪಲಾವ್ಗಳ ಜನಪ್ರಿಯತೆ ಹೆಚ್ಚಿರೋದ್ರಿಂದ ಬಾಸ್ಮತಿ ಅಕ್ಕಿಗೆ ಬೇಡಿಕೆಯೂ ಸಹ ಹೆಚ್ಚು ಆಗಿದೆ. ಇನ್ನು ಈ ವಿವಾದ ಹೇಗೆ ಹುಟ್ಟುಕೊಳ್ತು ಅಥವಾ ಇದರ ಆರಂಭ ಎಲ್ಲಿಂದ ಅನ್ನೋದನ್ನು ನೋಡೋದಾದರೆ, ನಮ್ಮ ದೇಶದಲ್ಲಿ ಬಾಸುಮತಿ ಅಕ್ಕಿಯ ಕೊರತೆ ಉಂಟಾದ ಹಿನ್ನೆಲೆಯಲ್ಲಿ ಈ
ಅಕ್ಕಿಯ ರಫ್ತಿಗೆ ಭಾರತ ಸರ್ಕಾರ ಕಳೆದ ವರ್ಷ ನಿರ್ಬಂಧವನ್ನು ಹೇರಿತ್ತು. ಇದನ್ನೇ ಉತ್ತಮ ಅವಕಾಶ ಅಂತ ದುರುಪಯೋಗಪಡಿಸಿಕೊಂಡಂಥ ಪಾಕಿಸ್ತಾನ ತನ್ನ ಬಾಸ್ಮತಿ ಉತ್ಪಾದನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಬಾಸ್ಮತಿ ಅಕ್ಕಿಯ ರಫ್ತಿನಲ್ಲಿ ಭಾರತ $5 ಬಿಲಿಯನ್ ಮೌಲ್ಯವನ್ನು ಹೊಂದಿದರೆ ಪಾಕಿಸ್ತಾನ ಇದಕ್ಕಿಂತ ಹಿಂದಿದ್ದು ಕೇವಲ $4 ಬಿಲಿಯನ್ ಮೌಲ್ಯದ ಮಾರುಕಟ್ಟೆಯನ್ನು ಅದು ಸೃಷ್ಟಿ ಮಾಡಿಕೊಂಡಿದೆ. ಈಗ ಬಾಸ್ಮತಿ ಎಲ್ಲಿದ್ದು ಎಂಬುದನ್ನು ಯುರೋಪಿಯನ್ ಯೂನಿಯನ್ನ ನಿರ್ಧರಿಸಲಿದ್ದು ಅದರ ನಿರ್ಧಾರದ ಮೇಲೆ ಎಲ್ಲರ ಕಣ್ಣು ನಿಂತಿದೆ. ಈಗಾಗಲೇ ಯುರೋಪಿಯನ್ ಯೂನಿಯನ್ಗೆ ಭಾರತ ಸರ್ಕಾರ ತನ್ನ ವಾದವನ್ನು ಮಂಡಿಸಿದೆ. ಅದಕ್ಕೆ ಬೇಕಾದಂಥ ಸೂಕ್ತ ದಾಖಲೆಯನ್ನು ಸಹ ಒದಗಿಸಿದೆ. ಬಾಸುಮತಿ ಅಕ್ಕಿಯ ಮೂಲ ಭಾರತದ್ದೇ, ಹಿಮಾಲಯದ ತಪ್ಪಲಿನಲ್ಲಿ ಇದನ್ನು ಬೆಳೆಯಲಾಗ್ತದೆ ಅನ್ನೋದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಅರ್ಜಿಯಲ್ಲಿ ಲಗತ್ತಿಸಿ ಯುರೋಪಿಯನ್ ಒಕ್ಕೂಟಕ್ಕೆ ನೀಡಲಾಗಿದೆ. 1990ರ ದಶಕದಲ್ಲೇ ಅಮೆರಿಕದ ರೈಸ್ ಟೆಕ್ ಕಂಪನಿ ಬಾಸುಮತಿ ಅಕ್ಕಿಯನ್ನು ಬ್ರ್ಯಾಂಡ್ ಮಾಡಿ ವಿವಿಧ ಬಾಸುಮತಿ ತಳಿಗಳಿಗೆ ಪೇಟೆಂಟ್ಗಳನ್ನು ಮಾಡಿಕೊಂಡಿತ್ತು. ಆಗ ಭಾರತ ಸರ್ಕಾರ ಆ ಪೇಟೆಂಟ್ಗಳನ್ನು ರದ್ದುಪಡಿಸಲಿಕ್ಕೆ ಕೇಸ್ ಹಾಕಿ ಹೋರಾಟವನ್ನು ನಡೆಸಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಕೊನೆಗೂ ಆ 3 ತಳಿಗಳ ಪೇಟೆಂಟ್ ಮಾತ್ರ ಅಮೆರಿಕದ ಬಳಿಯೇ ಉಳಿದುಕೊಂಡು ಬಿಟ್ಟಿದೆ. ಈ ಮೂಲಕ ಸಾಂಸ್ಕೃತಿಕವಾದಂಥ ನಮ್ಮದೇ ಆದಂಥ ಅಕ್ಕಿಯೊಂದರ ಪೇಟೆಂಟ್ ಯಾರದ್ದೋ ಪಾಲಾಗಲಿಕ್ಕೆ ಭಾರತ ಅವಕಾಶ ಮಾಡಿಕೊಟ್ಟಂತಾಗಿದೆ. ಆದರೆ ಪಾಕಿಸ್ತಾನದ ಕಥೆಯೇ ಬೇರೆ. 1965ರ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಭಾರತೀಯ ಸೈನಿಕರು ನಮ್ಮ ಬಾಸುಮತಿ ಅಕ್ಕಿಯ ಬೀಜಗಳನ್ನು ಕದ್ದಿದ್ದಾರೆ ಅಂತ ಪಾಕ್ ರೈತರು ಆರೋಪ ಮಾಡ್ತಾರೆ. ಇದಕ್ಕೆ ತಿರುಗೇಟು ನೀಡಿದಂಥ ಭಾರತ ತನ್ನ ಅತ್ಯಂತ ಅಮೂಲ್ಯವಾದಂಥ ಕೆಲವು ಬಾಸುಮತಿ ತಳಿಗಳನ್ನು ಪಾಕಿಸ್ತಾನ ಕಾಪಿ ಮಾಡ್ತಾ ಇದೆ ಅಂತ ಹೇಳಿಕೆ ನೀಡುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತವನ್ನು ಕೆಣಕಿದ್ದ ಪಾಕಿಸ್ತಾನ ಮತ್ತೊಂದು ಗಂಭೀರ ಆರೋಪವನ್ನು ಸಹ ಮಾಡಿತ್ತು. ಸ್ನೇಹಿತರೆ, ಪಾಕಿಸ್ತಾನದ ಬಾಸುಮತಿಯನ್ನು ಭಾರತೀಯ ವ್ಯಾಪಾರಿಗಳು ದುಬೈನಲ್ಲಿ ಖರೀದಿಸಿ ಅಲ್ಲಿಂದ ಬೇರೆ ರೀತಿಯಲ್ಲಿ ಪ್ಯಾಕ್ ಮಾಡಿ ಮೇಡ್ ಇನ್ ಇಂಡಿಯಾ ಬಾಸುಮತಿ ಅಕ್ಕಿ ಅಂತ ಬ್ರ್ಯಾಂಡ್ ಮಾಡಿ ಮಾರ್ತಾ ಇದ್ದಾರೆ ಅಂತೆಲ್ಲ ಸುಳ್ಳು ಅಪಪ್ರಚಾರವನ್ನು ಪಾಕಿಸ್ತಾನ ಹಬ್ಬಿಸಿತ್ತು. ನೋಡಿ, ಕಿರುಕುಳ ಕುಮಾರ ದೇಶ ಎಷ್ಟೆಲ್ಲ ಕಿರಿಕ್ ಮಾಡುತ್ತೆ ಅಂತ ಇದನ್ನು ಕೂಡ ಭಾರತ ತನ್ನದೇ ಆದಂಥ ರೀತಿಯಲ್ಲಿ ತಿರುಗೇಟು ನೀಡಿ ತಿರಸ್ಕರಿಸಿತ್ತು. ಭಾರತದಿಂದ ರಫ್ತಾಗುವ ಬಾಸುಮತಿ ಅಕ್ಕಿಯ ಗುಣಮಟ್ಟದ ಮುಂದೆ ಪಾಕಿಸ್ತಾನದ ಬಾಸುಮತಿ ಅಕ್ಕಿ ಏನೇನು ಅಲ್ಲದ ಅನ್ನೋದು ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಪಾಕಿಸ್ತಾನದ ಅಕ್ಕಿಯಿಂದ ಭಾರತದ ರಫ್ತುದಾರಿಗೆ ಯಾವುದೇ ತೊಂದರೆ ಆಗಲಿಕ್ಕಿಲ್ಲ. ಭಾರತದ ಅಕ್ಕಿಯ ಗುಣಮಟ್ಟ ಮತ್ತು ರಫ್ತು ಪ್ರಮಾಣ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನದೇ ಆದಂಥ ಬಲಿಷ್ಠವಾದಂಥ ಜನಪ್ರಿಯತೆಯನ್ನು ಮತ್ತು ಬ್ರ್ಯಾಂಡನ್ನು ಸೃಷ್ಟಿಸಿದ್ದು ಪಾಕಿಸ್ತಾನಕ್ಕೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಯುರೋಪಿಯನ್ ದೇಶಗಳು ಸೇರಿದಂತೆ ಭಾರತೀಯ ಬಾಸುಮತಿ ಅಕ್ಕಿಗೆ ಹೆಚ್ಚು ಬೇಡಿಕೆಯನ್ನು ಸಲ್ಲಿಸ್ತಾರೆ. ಅಷ್ಟೇ ಅಲ್ಲ, ಅವರೆಲ್ಲರೂ ಭಾರತದ ಬಾಸುಮತಿಯನ್ನೇ ಖರೀದಿಸಲಿಕ್ಕೆ ಬಯಸ್ತಾರೆ. ಇನ್ನು ಯುರೋಪ್ ಸೇರಿ ಜಗತ್ತಿನ ಹಲವು ದೇಶಗಳಿಗೆ ಭಾರತೀಯ ಬಾಸುಮತಿ ಅಕ್ಕಿ ಅಚ್ಚುಮೆಚ್ಚು ಅನ್ನೋದನ್ನು ಮತ್ತೆ ಹೇಳಬೇಕಾದ್ದಿಲ್ಲ. ಭಾರತದ ಬಾಸುಮತಿ ರಫ್ತಿಗೆ ನಿರ್ಬಂಧ ಹೇರಿದಾಗ ಮಾತ್ರ ಹಲವು ರಾಷ್ಟ್ರಗಳಲ್ಲಿ ಅಕ್ಕಿಯ ಕೊರತೆ ಉಂಟಾಗಿದ್ದು ಇದಕ್ಕೆ ತಾಜಾ ಉದಾಹರಣೆ. ಒಟ್ಟಿನಲ್ಲಿ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ಹುಟ್ಟುಕೊಂಡಂಥ ಯಜುರ್ವೇದದಲ್ಲಿಯೂ ಉಲ್ಲೇಖವಾಗಿರುವಂಥ ಬಾಸುಮತಿ ಅಕ್ಕಿಯನ್ನು ತನ್ನದು ಅನ್ನೋ ವಾದಕ್ಕೆ ಪಾಕಿಸ್ತಾನದಲ್ಲಿ ಯಾವುದೇ ಪುಷ್ಟಿ ಪುರಾವೆ ದೊರಕ್ತಾ ಇಲ್ಲ. ಅಲ್ಲದೆ ಇದು ಭಾರತ ಈ ವಿಚಾರದಲ್ಲಿ ಸೋಲು ಅನುಭವಿಸಿದೆ ಎಂದು ಅಪಪ್ರಚಾರ ಮಾಡ್ತಾ ಇರುವುದು ಸಹ ಪಾಕ್ನ ಕುತಂತ್ರದ ಇನ್ನೊಂದು ಭಾಗ ಅಲ್ಲದೆ ಮತ್ತೇನೂ ಅಲ್ಲ. ಇದರಿಂದಾಗಿ ಭಾರತದ ಬಾಸುಮತಿ ಅಕ್ಕಿಗೆ ಇರುವ ಬೇಡಿಕೆ ಅಥವಾ ಜನಪ್ರಿಯತೆ ಕಡಿಮೆ ಆಗೋದಂತೂ ಇಲ್ಲ. ಈ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿದರೆ ಅಥವಾ ನಿರ್ಲಕ್ಷ್ಯ ತೋರಿದರೆ ನಮ್ಮದೇ ಆದಂಥ ವಿಶಿಷ್ಟ ತಳಿಗಳು ಒಂದೊಂದಾಗಿ ಪರ್ರ ಪಾಲಾಗೋದರಲ್ಲಿ ಅನುಮಾನ ಇಲ್ಲ. ದೇಶೀಯವಾಗಿ ನಮ್ಮದೇ ರೈತರು ಶ್ರಮಪಟ್ಟು ಬೆಳೆಯುವಂಥ ಕೃಷಿ ಉತ್ಪನ್ನಗಳನ್ನು ಖಂಡಿತವಾಗಿಯೂ ಬ್ರ್ಯಾಂಡ್ ಮಾಡಿಕೊಂಡು ನಮ್ಮದಾಗಿ ಕಾಪಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಸರ್ಕಾರ ಗಂಭೀರವಾದಂಥ ಪ್ರಯತ್ನವನ್ನು ಮಾಡಬೇಕು. ಅರಿಶಿನ ಇತ್ಯಾದಿಗಳಲ್ಲಿ ಆದಂತೆ ಬಾಸುಮತಿ ನಮ್ಮಿಂದ ಕೈತಪ್ಪಿ ಹೋಗಕೂಡದು. ಈ ಕಾರ್ಯವನ್ನು ಶೀಘ್ರಗೊಳಿಸಿ ಪೇಟೆಂಟ್ ಪಡೆಯುವಂಥ ಕಾರ್ಯವನ್ನು ವೇಗಗೊಳಿಸಿ ಪಾಕ್ನ ಅಪಪ್ರಚಾರಕ್ಕೆ ಬ್ರೇಕ್ ಹಾಕುವ ಕೆಲಸವನ್ನು ತಕ್ಷಣವೇ ಕೇಂದ್ರದ ಸಂಬಂಧಿಸಿದ ಇಲಾಖೆಗಳು ಮಾಡಬೇಕಿದೆ. ನಮಸ್ಕಾರ.